ಸೊ ನಮ್ಮ ಮೋಸ್ಟ್ ಅವೈಟೆಡ್ ಫ್ರೂಟ್ ಇಲ್ಲಿದೆ ನೋಡಿ, ಕಲ್ಪನೋಸ್ ಪೆಜಕಾಯ್ ವೈಲ್ಡ್ ಜಾಕ್ ಫ್ರೂಟ್. ಇದು ಹಲಸಿನ ಹಣ್ಣಿನ ತರನೇ ಇದೆ, ಬಟ್ ಚಿಕ್ಕದು, ಮತ್ತೆ ಇದನ್ನು ಕೈಯಲ್ಲೇ ಓಪನ್ ಮಾಡ್ಬೋದು. ತುಂಬಾ ಸಾಫ್ಟ್ ಆಗಿರುತ್ತೆ, ಗ್ರೀನ್ ಕಲರ್ ಇರುತ್ತೆ. ಇದು ಹಣ್ಣಾದ್ಮೇಲೆ ಹೀಗೆ ಆರೆಂಜ್ ಇಲ್ಲ ಎಲ್ಲೋ ಕಲರ್ ಆಗುತ್ತೆ. ಇದನ್ನು ನಾವು ಓಪನ್ ಮಾಡುವ. ಇದು ಮರದಲ್ಲಿ ಆಗೋದು, ದೊಡ್ಡ ಮರ ಆಗುತ್ತೆ. ಇದು ಓಪನ್ ಮಾಡೋದು ತುಂಬಾ ಸ್ಯಾಟಿಸ್ಫೈಯಿಂಗ್ ಫೀಲ್ ಆಗುತ್ತೆ ನೋಡಿ. ಚಂದ ಇದೆ ಅಲ್ವಾ ನೋಡ್ಲಿಕ್ಕೆ? ಹೇಗೆ ಗೊಂಚಲ್ಲಿದೆ. ನಾವ್ ಇದನ್ನೀಗ ತಿನ್ನುವ ಆಯ್ತಾ? ಹೀಗೆ ಬೀಜ ತೆಗೆದು ಅದರದ್ದು ಮಾಂಸ ಮಾತ್ರ ತಿಂದು ಬೀಜನ ಬಿಸಾಕ್ಬೇಕು, ಬೀಜನ ತಿನ್ಬಾರ್ದು ಆಯ್ತಾ? ನೋಡಿ, ನಾನು ಇದನ್ನು ಎಷ್ಟು ಬೇಕಾದ್ರೂ ತಿಂತೇನೆ ಗೈಸ್. ತುಂಬಾ ತುಂಬಾ ಇಷ್ಟ ನನಗೆ. ನಿಮ್ಗೆ ಎಲ್ಲಾದ್ರೂ ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ ತಿನ್ನಿ. ಹೇಗಿದೆ ಅಂತ ಹೇಳಿ ನನಗೆ. ಹೀಗೆ ತೆಗೆಯೋದು, ತಿನ್ನೋದು, ಮತ್ತೆ ಬೀಜನ ಬಿಸಾಕೋದು. ಇದರದ್ದು ಟೇಸ್ಟ್ ತುಂಬಾ ಸ್ವೀಟ್ ಇದೆ. ತುಂಬಾ ಹಣ್ಣಾದ್ರೆ ತುಂಬಾ ಸ್ವೀಟ್ ಇರುತ್ತೆ, ಮತ್ತೆ ಬೀಜದಿಂದ ಮಾಂಸ ಬೇಗ ಸಪ್ರೇಟ್ ಆಗುತ್ತೆ. ಕೆಲವೊಮ್ಮೆ ಸ್ವಲ್ಪ ಹುಳಿಯಾಗಿ ಸ್ವಲ್ಪ ಸ್ವೀಟ್ ಆಗಿ ಹಾಗಿರುತ್ತೆ ಟೇಸ್ಟ್. ಸಾಕಾ? ಬೇಗ ನಿಮ್ಗೆ ಇನ್ನೊಂದು ಫ್ರೂಟ್ ಕೊಕ್ಕೋ. ಬನ್ನಿದ್ದನ್ನು ಓಪನ್ ಮಾಡುವ. ಸೊ ನಾನು ಕೊಕ್ಕೋನ ಕಟ್ ಮಾಡಿ ತಂದೆ ನೋಡಿ ಇಲ್ಲಿ. ನೋಡಿ, ವಾ, ಸ್ಮೆಲ್ ಚಂದ ಇದೆ. ಇದೊಂದು ಅದರದ್ದು ಬೀಜ ಕಟ್ ಆಯ್ತು. ಸೊ ಬೀಜ ಹೀಗೆ ಕಾಣ್ತದೆ, ಪರ್ಪಲ್ ಕಲರ್ ಇದ್ದು. ಇದನ್ನ ಬೀಜನ ಡ್ರೈ ಮಾಡಿ ಆಮೇಲೆ ಏನೋ ಮಾಡ್ತಾರೆ, ರೋಸ್ಟ್ ಮಾಡಿ ಪೌಡರ್ ಮಾಡಿ ಅದು ಚಾಕೋ ಪೌಡರ್ ಆಗುತ್ತೆ ಅಂತ, ಹಾಗೇನೋ ಪ್ರೊಸೆಸ್ ಇದೆ. ಸೊ ನಾವು ಈ ಬೀಜನ ತಿನ್ನಲ್ಲ, ಬಟ್ ಇದರ ಬೀಜಕ್ಕೆ ವೈಟ್ ಕಲರ್ ಇದ್ದು ಇದು ಮಾಂಸ ಇದೆ ಅಲ್ವಾ, ಅದನ್ನ ಮಾತ್ರ ನಾವು ತಿಂದು ಬಿಸಾಡೋದು ಬೀಜನ. ಯಾಕೆಂದ್ರೆ ನನಗೆ ಚಾಕ್ಲೇಟ್ ಮಾಡ್ಲಿಕ್ಕೆ ಬರಲ್ಲ. ಸೊ ಲೆಟ್ಸ್ ಟ್ರೈ ದಿಸ್. ಇದರ ಬೀಜ ಜಾಸ್ತಿ ತಿನ್ಲಿಕ್ಕೆ ಆಗಲ್ಲ. ನಾವು ಹೇಗೆ ಅದು ವೈಲ್ಡ್ ಜಾಕ್ ಫ್ರೂಟ್ ಪಾಲ್ಕೊಣೋಸ್ ಇದ್ದು ಫುಲ್ ಬೀಜ ಮಾಂಸದಿಂದ ಸಪ್ರೇಟ್ ಆಯ್ತಲ್ಲ, ಇದರಲ್ಲಿ ಹಾಗೆ ಆಗಲ್ಲ. ಇದರಲ್ಲಿ ಏನಾದ್ರು ಉಳಿತದೆ. ಸೊ ನೀವು ಜಸ್ಟ್ ಚ್ಯೂ ಮಾಡಿ ಅದನ್ನ ಬಿಸಾಕ್ಬಹುದು. ಆಮೇಲೆ ಇದರದ್ದು ಟೇಸ್ಟ್ ತುಂಬಾ ನ್ಯೂಟ್ರಲ್, ಸ್ವಲ್ಪ ಸ್ವೀಟ್ ಸ್ವಲ್ಪ ಚಪ್ಪೆ ಆ ತರ ಟೇಸ್ಟ್ ಇರುತ್ತೆ. ಸೊ ಯಾವತ್ತೂ ತಿನ್ಲಿಕ್ಕೆ ಆಗಲ್ಲ ನೀವು, ಬಟ್ ತಿನ್ಬಹುದು. ಸುಮ್ಮನೆ ಬೋರ್ ಆದ್ರೆ ಹಂಗೆ ಬಾಯಿಗೆ ಹಾಕಿ ಚ್ಯೂ ಮಾಡ್ತಾ ಇರ್ಬೋದು.